ಕಲ್ಪಿಸ್ಕೊಳ್ಳಿ, ಯಾರೋ ಒಬ್ರು ನಿಮ್ಮನ್ನ ಅವಮಾನ ಮಾಡ್ತಾರೆ. ತಕ್ಷಣ ನಮಗೇನನ್ಸುತ್ತೆ? ವಾಪಸ್ಸೇನಾದ್ರೂ ಹೇಳ್ಬೇಕು, ಕೋಪದಿಂದ ರಿಯಾಕ್ಟ್ ಮಾಡ್ಬೇಕು, ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಆರ್ಗ್ಯುಮೆಂಟ್ ಮಾಡ್ಬೇಕು ಅಲ್ವಾ? ಆದ್ರೆ ಒಂದು ವೇಳೆ ಇದಕ್ಕೆ ಕೊಡ್ಬೋದಾದ ಅತಿ ದೊಡ್ಡ ಉತ್ತರ ಇದ್ಯಾವುದೂ ಅಲ್ಲ ಅಂದ್ರೆ, ಆ ಶಕ್ತಿ ಮೌನದಲ್ಲಿ ಅಡಗಿದೆ ಅಂದ್ರೆ? ಹೌದು, ಅಗೌರವವನ್ನ ಎದುರಿಸೋಕೆ ಇರೋ ಈ ಒಂದು ಡಿಫ್ರೆಂಟ್ ಆದ್ರೆ ಪವರ್ಫುಲ್ ವಿಧಾನದ ಬಗ್ಗೆ ಇವತ್ ಮಾತಾಡೋಣ. ಈ ಪ್ರಶ್ನೆ ಬಗ್ಗೆ ಒಂದ್ ಕ್ಷಣ ಯೋಚನೆ ಮಾಡಿ. ನಮ್ಗೆಲ್ಲ ಚಿಕ್ಕಂದಿನಿಂದ ಹೇಳ್ಕೊಟ್ಟಿರೋದೇನು? ಮಾತಿಗ್ ಮಾತುತ್ರ ಅಂತ. ಆದ್ರೆ ಈ ಐಡಿಯಾ ಅದಕ್ಕೆ ಪೂರ್ತಿ ಉಲ್ಟಾ. ಒಂದ್ ವೇಳೆ ಸೈಲೆನ್ಸ್ ಅನ್ನೋದು ನಮ್ಮ ವೀಕ್ನೆಸ್ ಅಲ್ಲ, ಬದಲಿಗೆ ಅದೊಂದು ಜಾಣ್ಮೆಯಿಂದ ಬಳಸೋ ಅಸ್ತ್ರ ಆಗಿದ್ರೆ, ಇದು ಪ್ರಾಕ್ಟಿಕಲ್ ಆಗಿ ಹೇಗ್ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಸಾಮಾನ್ಯವಾಗಿ ಯಾರಾದ್ರೂ ನಮ್ಮನ್ನ ಹರ್ಟ್ ಮಾಡಿದ್ರೆ ನಮ್ಮ ಇಮೋಷನ್ಸ್ ಕಂಟ್ರೋಲ್ ತಪ್ಪುತ್ತೆ. ಆದ್ರೆ ಸ್ಟ್ರಾಟಜಿಕ್ ಸೈಲೆನ್ಸ್ ಅಂದ್ರೆ ವ್ಯೂಹಾತ್ಮಕ ಮೌನ ಅನ್ನೋದಿದೆಯಲ್ಲ, ಅದು ಪೂರ್ತಿ ಬೇರೆ ಆಟ. ಇದು ಸೋಲೊಪ್ಕೊಳ್ಳೋದಲ್ಲ, ಖಂಡಿತ ಅಲ್ಲ. ಬದಲಿಗೆ ತುಂಬಾನೇ ಜಾಗರೂಕತೆಯಿಂದ ಆ ಸಿಚುವೇಶನ್ ಮೇಲೆ ಕಂಟ್ರೋಲ್ ತಗೊಳ್ಳೋದು, ಪವರ್ ಡೈನಾಮಿಕ್ಸ್ ಅನ್ನೇ ಚೇಂಜ್ ಮಾಡೋದು. ಸೊ ಇದು ಸುಮ್ನೆ ಕೂರೋದಲ್ಲ, ಇದೊಂದು ಆಕ್ಟಿವ್ ಸ್ಟ್ರಾಟಜಿ. ಸರಿ, ಹಾಗಾದ್ರೆ ಬನ್ನಿ ಈ ಕಾನ್ಸೆಪ್ಟ್ನ ಇನ್ನಷ್ಟು ಡೀಪ್ ಆಗಿ ನೋಡೋಣ. ಸೈಲೆನ್ಸ್ ಅಂದ್ರೆ ಯಾಕೆ ಸುಮ್ಮನಿರೋದಲ್ಲ, ಬದಲಿಗೆ ಅದೊಂದು ದೊಡ್ಡ ಶಕ್ತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಎಕ್ಸಾಕ್ಟ್ ಆಗಿ ಹೇಗೆ ವರ್ಕ್ ಆಗತ್ತೆ, ಯಾಕಿದು ಇಷ್ಟೊಂದು ಎಫೆಕ್ಟಿವ್? ಸ್ಟ್ರಾಟಜಿಕ್ ಸೈಲೆನ್ಸ್ ಅಂದ್ರೆ, ಮತ್ತೆ ಹೇಳ್ತಿದ್ದೀನಿ, ಸೋಲೊಪ್ಪುಕೊಳ್ಳೋದು ಅಂತ ಖಂಡಿತ ಅಲ್ಲ. ಅದರ ಬದಲು ಬೇಕಿಲ್ಲದ ಜಗಳಗಳಿಂದ ನಮ್ಮ ಎನರ್ಜಿಯನ್ನ ಸೇವ್ ಮಾಡ್ಕೊಳ್ಳೋಕೆ ನಾವು ತಗೊಳ್ಳೋ ಒಂದು ಕಾನ್ಷಿಯಸ್ ಡಿಸಿಷನ್. ಇದು ನಿನ್ನ ಮಾತುಗಳಿಗೆ ನನ್ನ ಮೇಲೆ ಯಾವ ಅಧಿಕಾರನೂ ಇಲ್ಲ ಅಂತ ಸುಮ್ಮನೆ ಇದ್ದುಕೊಂಡೇ ಹೇಳೋ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ಇದ್ದಾಗೆ. ಇದನ್ನ ಹೀಗೆ ಯೋಚಿಸಿ ನೋಡಿ, ಸೈಲೆನ್ಸ್ ಇದ್ದಕ್ಕಿದ್ದಂತೆ ಆ ಪರಿಸ್ಥಿತಿಯ ಈಕ್ವೇಷನ್ ಅನ್ನೇ ಬದಲಾಯಿಸಿಬಿಡುತ್ತೆ. ನಿಮ್ಮನ್ನ ಅವಮಾನ ಮಾಡ್ತಿರೋ ವ್ಯಕ್ತಿ ನಿಮ್ಮಿಂದ ಒಂದು ರಿಯಾಕ್ಷನ್ಗಾಗಿ ಕಾಯ್ತಿರ್ತಾರೆ. ನೀವು ರಿಯಾಕ್ಟ್ ಮಾಡದೇ ಇದ್ದಾಗ ಅವರ ಅಸ್ತ್ರ ವೇಸ್ಟ್ ಆಗತ್ತೆ. ಅವರ ಮಾತುಗಳ ಜೊತೆ ಅವರೇ ಒಂಟಿಯಾಗ್ತಾರೆ. ಆಗ ಕಂಟ್ರೋಲ್ ನಿಮ್ಮ ಕೈಗೆ ವಾಪಸ್ ಬರುತ್ತೆ. ಆದ್ರೆ ಈ ಸೈಲೆನ್ಸ್ ಅನ್ನ ಸರಿಯಾಗಿ ಬಳಸೋಕೆ ನಮ್ಗೆ ಇನ್ನೊಂದು ಮುಖ್ಯವಾದ ವಿಷಯ ಬೇಕು. ಅದುವೇ ಒಂದು ಆಂತರಿಕ ಶಕ್ತಿ, ಒಂದು ರೀತಿ ರಿಯಲ್ ಸೂಪರ್ ಪವರ್ ಅಂತಾನೆ ಹೇಳ್ಬೋದು. ಅದುವೇ ಇಮೋಷನಲ್ ಕಂಟ್ರೋಲ್. ಇಮೋಷನಲ್ ಕಂಟ್ರೋಲ್ ಅಂದ್ರೆ ಕೋಪ, ದುಃಖ ಇವೆಲ್ಲ ಫೀಲ್ ಮಾಡಬಾರ್ದು ಅಂತಲ್ಲ, ಖಂಡಿತ ಅಲ್ಲ. ಬದ್ಲಿಗೆ ಆ ಫೀಲಿಂಗ್ಸ್ ನಮ್ಮನ್ನ ಆಳೋಕೆ ಬಿಡಬಾರ್ದು ಅನ್ನೋದೇ ಇದರ ಅರ್ಥ. ಒಂದು ಸ್ಟೆಪ್ ಹಿಂದೆ ಹೋಗಿ ಸರಿಯಾದ ನಿರ್ಧಾರ ತಗೊಳ್ಳೋ ಆರ್ಟ್ ಇದು. ನೋಡಿ, ಇದೇ ನಿಜವಾದ ಸ್ಟ್ರೆಂತ್, ಮತ್ತೆ ಇದನ್ನ ಯಾರು ಬೇಕಿದ್ರೂ ಪ್ರಾಕ್ಟೀಸ್ ಮಾಡಿ ಬೆಳೆಸ್ಕೊಳ್ಬಹುದು. ಈ 3 ಸಿಂಪಲ್ ಸ್ಟೆಪ್ಸ್ ಸಂಯಮವನ್ನ ಪ್ರಾಕ್ಟೀಸ್ ಮಾಡೋಕೆ ಸಹಾಯ ಮಾಡುತ್ತೆ. ಫಸ್ಟ್, ನಿಮ್ಗೆ ಏನನ್ನಿಸ್ತಿದೆ ಆ ಎಮೋಷನ್ನ ಗುರುತಿಸಿ, ಅದನ್ನ ಜಡ್ಜ್ ಮಾಡಬೇಡಿ. ನೆಕ್ಸ್ಟ್, ಒಂದು ಪಾಸ್ ತಗೊಳ್ಳಿ. ಆ ಫೀಲಿಂಗುಗೂ ನೀವು ಮಾಡೋ ಆಕ್ಷನ್ಗೂ ನಡುವೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿ. ಕೊನೆಗೆ ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ಗೆ ಸರಿಹೊಂದುವಂಥ ಒಂದು ರಿಯಾಕ್ಷನ್ನ ಆಯ್ಕೆ ಮಾಡಿ. ಇದು ನಿಮ್ಮ ಮನಃಶಾಂತಿಯನ್ನ ಕಾಪಾಡೋ ಒಂದು ಶೀಲ್ಡ್ ಇದ್ದ ಹಾಗೆ. ಹೀಗೆ ಎಮೋಷನಲ್ ಕಂಟ್ರೋಲ್ ಸಾಧಿಸೋದ್ರಿಂದ ಸಿಗೋ ಬೆನಿಫಿಟ್ಸ್ ಅಷ್ಟಿಷ್ಟಲ್ಲ. ಇದು ಬರೀ ಹೊರಗಿನ ಪ್ರಪಂಚವನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡೋದು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಆಂತರಿಕ ಶಾಂತಿ, ಸೆಲ್ಫ್ ಕಂಟ್ರೋಲ್ ಮತ್ತೆ ನಮ್ಮ ಒಟ್ಟಾರೆ ವೆಲ್ ಬೀಯಿಂಗ್ನ ಜಾಸ್ತಿ ಮಾಡುತ್ತೆ. ಸರಿ, ಈಗ ಕಾಯಿನ್ನ ಇನ್ನೊಂದು ಸೈಡ್ ನೋಡೋಣ. ಸೈಲೆನ್ಸ್ಗೆ ಆಪೋಸಿಟ್ ಏನು? ರಿವೆಂಜ್ ಅಂದ್ರೆ ಪ್ರತೀಕಾರ. ಸೇಡು ತೀರಿಸ್ಕೋಬೇಕು ಅನ್ನೋ ಆಸೆ ನಿಜವಾಗ್ಲೂ ನಮ್ಮನ್ನ ಯಾಕೆ ವೀಕ್ ಮಾಡುತ್ತೆ ಅನ್ನೋದನ್ನ ಈ ಸೆಕ್ಷನಲ್ಲಿ ನೋಡೋಣ. ಯಾರೋ ಮಾಡಿದ ಅವಮಾನಕ್ಕೆ ನಾವು ರಿಯಾಕ್ಟ್ ಮಾಡಿದಾಗ ನಾವು ಒಂದು ನೆಗೆಟಿವ್ ಸೈಕಲ್ ಒಳಗೆ ಸಿಕ್ಕಿ ಹಾಕಿಕೊಳ್ತೀವಿ. ನಮ್ಮ ಫೋಕಸ್ ನಮ್ಮ ಪರ್ಸನಲ್ ಗ್ರೋತ್ ಮೇಲಿಂದ ಶಿಫ್ಟ್ ಆಗಿ ಯೂಸ್ಲೆಸ್ ಜಗಳದ ಕಡೆಗೆ ಹೋಗುತ್ತೆ. ಇದು ಮುಗಿಯೋದೇ ಇಲ್ಲದ ಒಂದು ವಿಷವರ್ತುಲ. ಯಾರೋ ಪ್ರೊವೋಕ್ ಮಾಡ್ತಾರೆ, ನಾವು ರಿಯಾಕ್ಟ್ ಮಾಡ್ತೀವಿ, ಜಗಳ ದೊಡ್ಡದಾಗತ್ತೆ, ಅದರಿಂದ ಇನ್ನೂ ನೆಗೆಟಿವಿಟಿ ಜಾಸ್ತಿ ಆಗತ್ತೆ. ನೋಡಿ, ಈ ಗೇಮ್ನ ಗೆಲ್ಲೋಕ್ಕಿರೋ ಬೆಸ್ಟ್ ದಾರಿ ಅಂದ್ರೆ ಈ ಗೇಮ್ನ ಆಡದೇ ಇರೋದು. ಈ ಮಾತು ಎಲ್ಲವನ್ನೂ ಸಾರಾಂಶ ಮಾಡುತ್ತೆ. ನಮ್ಮ ಮೌಲ್ಯ ನಿರ್ಧಾರ ಆಗೋದು ನಾವ್ ಎಷ್ಟು ಜೋರಾಗಿ ನಮಗೋಸ್ಕರ ವಾದ ಮಾಡ್ತೀವಿ ಅನ್ನೋದ್ರಿಂದಲ್ಲ, ಬದ್ಲಿಗೆ ನಾವ್ ಎಷ್ಟು ಕಾನ್ಫಿಡೆಂಟ್ ಆಗಿ ನಮ್ಮನ್ನ ನಾವು ಕ್ಯಾರಿ ಮಾಡ್ತೀವಿ ಅನ್ನೋದ್ರಿಂದ. ನಿಜವಾದ ಶಕ್ತಿ ಇರೋದು ಗಟ್ಟಿ ಧ್ವನಿಯಲ್ಲ, ಆಂತರಿಕ ಆತ್ಮವಿಶ್ವಾಸದಲ್ಲಿ. ಓಕೆ, ಇಲ್ಲಿವರೆಗೂ ಥಿಯೋರಿ ಕ್ಲಿಯರ್ ಆಯ್ತು ಅನ್ಕೊಳ್ತೇನೆ. ಆದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ಲೈ ಮಾಡೋದು? ಒಂದೇ ಒಂದು ಮಾತಾಡ್ದೆ ಬರೀ ಸೈಲೆನ್ಸ್ ಮತ್ತೆ ನಮ್ಮ ಆಕ್ಷನ್ಸ್ ಮೂಲಕ ಸ್ಟ್ರಾಂಗ್ ಬೌಂಡ್ರಿಗಳನ್ನ ಹೇಗೆ ಸೆಟ್ ಮಾಡೋದು ಅಂತ ನೋಡೋಣ. ನೋಡಿ, ತುಂಬಾ ಪವರ್ಫುಲ್ ಆಗಿರೋ ಬೌಂಡ್ರಿಗಳನ್ನ ಯಾವತ್ತೂ ಅನೌನ್ಸ್ ಮಾಡಲ್ಲ, ಬದಲಿಗೆ ಅವುಗಳನ್ನ ನಮ್ಮ ಕನ್ಸಿಸ್ಟೆಂಟ್ ಆಕ್ಷನ್ಸ್ ಮತ್ತೆ ನಮ್ಮ ಸೈಲೆನ್ಸ್ ಮೂಲಕ ತೋರಿಸಲಾಗುತ್ತೆ.
ಇಲ್ಲಿವೆ ಕೆಲವು ತುಂಬಾನೇ ಪ್ರಾಕ್ಟಿಕಲ್ ಟೆಕ್ನಿಕ್ಸ್. ಉದಾಹರಣೆಗೆ, ಒಂದು ಟಾಕ್ಸಿಕ್ ಚರ್ಚೆಯಲ್ಲಿ ಭಾಗವಹಿಸೋ ಬದಲು ಸಿಂಪಲ್ ಆಗಿ ಆ ಜಾಗದಿಂದ ಹೊರನಡೆಯಿರಿ. ಇದು ನೀವು ಮಾತಾಡದೇ ಎಳೆದ ಒಂದು ಕ್ಲಿಯರ್ ಬೌಂಡ್ರಿ ಲೈನ್. ನಿಮ್ಮ ಈ ಆಕ್ಷನ್ಗಳು ಪದೇ ಪದೇ ರಿಪೀಟ್ ಆದಾಗ ಅವು ಮಾತುಗಳಿಗಿಂತ ಜಾಸ್ತಿ ಪವರ್ಫುಲ್ ಸಿಗ್ನಲ್ ಕಳಿಸ್ತವೆ. ಸರಿ, ನಾವೀಗ ಕೊನೆಯ ಮತ್ತೆ ಬಹುಶಃ ಅತಿ ಇಂಪಾರ್ಟೆಂಟ್ ಪಾರ್ಟ್ಗೆ ಬಂದಿದೀವಿ. ನಿಜವಾದ ಜ್ಞಾನ ಅಂದ್ರೆ ಯಾವಾಗಲೂ ಸೈಲೆಂಟ್ ಆಗಿರೋದಲ್ಲ, ಬದಲಿಗೆ ಯಾವಾಗ ಸೈಲೆಂಟ್ ಆಗಿರ್ಬೇಕು ಮತ್ತೆ ಯಾವಾಗ ಮಾತಾಡ್ಬೇಕು ಅಂತ ತಿಳ್ಕೊಳ್ಳೋದು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಪಾಯಿಂಟ್ ಏನು ಅಂದ್ರೆ, ನಮ್ಮ ಗೋಲ್ ಮಾಸ್ಟರಿ ಸಾಧಿಸೋದು, ಸುಮ್ನೆ ಮೂಕರಾಗಿರೋದಲ್ಲ. ಆಯಾ ಸಿಚುವೇಶನ್ಗೆ ಯಾವ್ದು ಸರಿ ಆ ಟೂಲ್ನ ಬಳಸೋದ್ರಲ್ಲಿ ಜ್ಞಾನ ಅಡಗಿದೆ. ಹಾಗಾದ್ರೆ ಈ ಬ್ಯಾಲೆನ್ಸ್ ಹೇಗ್ ಮಾಡೋದು? ನೋಡಿ, ಚಿಕ್ಕ ಪುಟ್ಟ ವಾದಗಳಲ್ಲಿ ಸೈಲೆನ್ಸ್ ಇಸ್ ಗೋಲ್ಡನ್. ಆದ್ರೆ ನಮ್ಮ ಕೋರ್ ವ್ಯಾಲ್ಯೂಸ್ಗೆ ಧಕ್ಕೆ ಬಂದಾಗ ಅಥವಾ ಎಲ್ಲಾದ್ರೂ ಅನ್ಯಾಯ ನಡೀತಿದೆ ಅಂದಾಗ ನಾವು ಮಾತಾಡಲೇಬೇಕು. ಈ ಬ್ಯಾಲೆನ್ಸ್ ಕಲಿಯೋದೇ ಒಂದು ಆರ್ಟ್. ಕೊನೆಯದಾಗಿ ನಮ್ಗೆ ನಾವೇ ಈ ಒಂದು ಪ್ರಶ್ನೆ ಕೇಳ್ಕೋಬೇಕು. ನಮ್ಮ ಮನಃಶಾಂತಿ ಅನ್ನೋದು ತುಂಬಾನೇ ಅಮೂಲ್ಯ. ಪ್ರತಿಯೊಂದು ಜಗಳ, ಪ್ರತಿಯೊಂದು ಆರ್ಗ್ಯುಮೆಂಟ್ ನಮ್ಮ ಎನರ್ಜಿಗೆ ವರ್ಥ? ಯಾವ ಮಾತುಕತೆಗಳು ನಿಜವಾಗ್ಲೂ ನಮ್ಮ ಗಮನಕ್ಕೆ ಅರ್ಹ ಅಂತ ನಾವು ಡಿಸೈಡ್ ಮಾಡೋದ್ರಲ್ಲೇ ನಮ್ಮ ಜೀವನದ ಕ್ವಾಲಿಟಿ ಅಡಗಿದೆ.